ನಮಸ್ಕಾರ. ಏನಿವತ್ತು ಜೈವಿಕ ಕೃಷಿಕ ಸೊಸೈಟಿ ನಮ್ಮ ಆಲೂರು ಮೂರ್ತಿಯವರು ಎಲ್ಲ ಸೇರಿ ಒಂದು ಮಾಲಲ್ಲಿ ಇವತ್ತು ನಮ್ಮ ವಸ್ತುಗಳು ಮಾರಾಟ ಮಾಡ್ತೀವಿ. ಯಾಕಂದರೆ ರೈತರ ಪದಾರ್ಥಗಳೆಲ್ಲ ಬೀದಿಲಿ ಫುಟ್ಪಾತಲ್ಲಿ ಮಾರಾಟ ಮಾಡ್ತೀವಿ. ಆದರೆ ಇವತ್ತು ವಿಶೇಷವಾಗಿ ಮಾಲಲ್ಲಿ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥ ವಸ್ತುಗಳನ್ನ ಇವತ್ತು ಮಾರಾಟ ಭಾಳ ಒಂದು ಒಳ್ಳೆಯ ವಿಷಯ. ಹಾಗಾಗಿ ರೈತರು ನಾವೇನು ಬೇರೆ ಎಲ್ಲ ಮಾಲ್ಗಳನ್ನ ಆಗ್ತಾಯಿದೆ, ಅದೇ ರೀತಿ ನಮ್ಮ ಬೆಳೆಗಳನ್ನ ನಾವು ಇಂಥ ವ್ಯವಸ್ಥೆಯಲ್ಲಿ ಮಾತಾಡಿದ್ರೆ ರೈತರಿಗೆ ಒಂದು ಗೌರವ ಸಿಗುತ್ತೆ. ಆ ವ್ಯವಸ್ಥೆನ ನಾವು ಮಾಡಬೇಕು. ಯಾಕಂದರೆ ಗ್ರಾಹಕರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿಲ್ಲ. ಇಂಥ ಸಾವಯವ ಕೃಷಿಯಲ್ಲಿ ನಾವು ಬೆಳೆದು ಕೊಟ್ಟಾಗ ಏನು ಮಿಡಲ್ ಮ್ಯಾನ್ ಇಲ್ಲದೆ, ದಲ್ಲಾಳಿಗಳಿಲ್ಲದೆ ಒಳ್ಳೆಯ ರೇಟಲ್ಲಿ ಬೆಳೆದಂಥ ಪದಾರ್ಥಗಳನ್ನ ನಾನು ಬೆಲೆ ಕಟ್ಟಿ ಕೊಡೋದು ಭಾಳ ಸಂತೋಷ ಆಗಿದೆ. ಆ ಒಂದು ಕೆಲಸನ ಇವತ್ತು ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದೆ ನಮ್ಮ ಕೃಷಿ ಭಾಳ ಕಷ್ಟಕರ ಆಗ್ತಾಯಿದೆ. ಭೂಮಿನ ಕಳ್ಕೊತಾ ಇದ್ದಾನೆ ರೈತ ಭೂಮಿ ಉಳಿಸ್ಕೊಳ್ಳೋದೇ ಭಾಳ ದೊಡ್ಡ ಕೆಲಸ. ರೈತರು ಉಳಿಸ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿದೆ. ಅದೆಲ್ಲವೂ ಕಾರ್ಪೊರೇಟ್ ಕೃಷಿಗೆ ಹೋಗ್ತಾ ಇದೆ. ಆ ಕಾರ್ಪೊರೇಟ್ ಕೃಷಿಗೆ ಹೋದರೆ ಎಲ್ಲ ವರ್ಗದವ್ರಿಗೂ ತೊಂದರೆ ಆಗುತ್ತೆ. ಅವನು 1 kg ಅಕ್ಕಿಗೆ 500 ರಿಂದ 600 ರೂಪಾಯಿ ಹೇಳಿದ್ರೆ ನಾವು ಕೊಡೋ ಅಂಥ ಕಾಲ ಬರ್ತಾಗ ಚೌಕಾಸಿ ಮಾಡೋಕ್ಕೆ ರೈತ ಇರಲ್ಲ. ಹಾಗಾಗಿ ಗ್ರಾಹಕರಿಗೆ ನಾನು ಹೇಳೋದು ಇಷ್ಟಪಡೋದು, ನೀವು ರೈತರ ಹತ್ರ ನೇರ ಪರ್ಚೇಸ್ ಮಾಡಿ, ಒಳ್ಳೆಯದನ್ನ ಪರ್ಚೇಸ್ ಮಾಡಿ. ಅದು ನೈಸರ್ಗಿಕ ಕೃಷಿಯಲ್ಲಿ ಮಾಡಿದಂಥ ಪದಾರ್ಥಗಳನ್ನು ನೇರ ನೀವು ಮಾಡಿದಾಗ ಇವತ್ತು ರೈತ ಉಳಿದ್ರೆ ಪ್ರಕೃತಿ ಉಳಿತದೆ. ಎಲ್ಲ ಆರೋಗ್ಯ, ನೀರು ಎಲ್ಲ ಉಳಿದ್ರಿಂದ ಇಂಥ ಒಂದು ಮತ್ತು ಇಲ್ಲಿ ಎಲ್ಲ ಥರ ವೆರೈಟಿಗಳಿರೋದ್ರಿಂದ ಆ ಕೃಷಿ ಅನ್ನೋದೇ ಒಂದು ಸಂಸ್ಕೃತಿ. ಅದು ಎಲ್ಲ ವೈವಿಧ್ಯತೆಗಳಿರಬೇಕು. ಆ ವೈವಿಧ್ಯತೆಗಳಿಲ್ಲ ಅಂದರೆ ಕೃಷಿ ಇರಲ್ಲ. ಈ ಜೇನುನೊಳಗಳೇ ಕಾಣೆ ಆಗ್ತವೆ. ಅಂಥ ಪರಿಸ್ಥಿತಿ ರೈತನಿಗೆ ಬರ್ತಾಯಿದೆ. ಹಾಗಾಗಿ ನಾವು ಉಳ್ಕೋಬೇಕಾದ್ರೆ ನೈಸರ್ಗಿಕ ಕೃಷಿ ಒಂದು, ಜೊತೆಗೆ ನಮ್ಮದೇ ಮಾರ್ಕೆಟ್ಗಳು ನಾವೇ ಮಾರಾಟ ಮಾಡಬೇಕು, ನಾವೇ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು. ನಮ್ಮ ವಸ್ತುನ ನಾವೇ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಮಾರಾಟ ಮಾಡಿದ ಮಾತ್ರ ನಾವು ಉಳ್ಕೋತೀವಿ ಅಂತ ಹೇಳೋಕ್ಕೆ ಇಷ್ಟ. ರೈತರಿಗೆ ಮತ್ತು ಗ್ರಾಹಕರಿಗೆ ಮತ್ತು ನಮ್ಮ ಜನಸಾಮಾನ್ಯರಿಗೆ ಎಲ್ಲರಿಗೂ ನಾನು ಹೇಳೋದು, ಒಂದು ನೈಸರ್ಗಿಕ ಕೃಷಿ ಇಲ್ಲದ ತಗೊಂಡು ತಿನ್ನಿ, ನೇರ ರೈತರಿಂದ ಖರೀದಿ ಮಾಡಿ ಅಂತ ಹೇಳಿ ಈ ಒಂದು ಕೆಲಸನ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಈ ನಕ್ಸಲ್ ಮಾಲ್ ಏನು ಕೊಟ್ಟಿದ್ದೀರಾ ಅವ್ರಿಗೂ ನಾವು ಒಂದು ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.